ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಂದಿನ ವಾರವೇ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ವಿಸ್ತರಣೆ ಆಗ್ಬಿಡುತ್ತಾ? ಜುಲೈ ತಿಂಗಳಲ್ಲೇ ಬಹುತೇಕ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಶಾಸಕ ಅಜಯ್ ಸಿಂಗ್ ಸುಳಿವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ ಮುಂದಿನ ವಾರ. ದೆಹಲಿ ಭೇಟಿ ಬಳಿಕ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋ ಸುಳಿವನ್ನ ಅಜಯ್ ಸಿಂಗ್ ಕೊಟ್ಟಿದ್ದಾರೆ. ಸುಮಾರು 20 ಜನರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ. ಡಿಲೇ ಆಗಿರೋದು ನಿಜ, ಆದ್ರೆ ಈಗ ಮಾಡ್ತಾರೆ. ನನ್ನ ಪ್ರಕಾರ ಆಗಸ್ಟ್ ನಲ್ಲಿ ಸೆಷನ್ ನಡೆಯುತ್ತೆ ಅಂತ ಅವ್ರು ಹೇಳಿರೋದು. ಅದಕ್ಕಿಂತ ಮೊದಲು ಎಲ್ಲಾ ಸಂಪುಟ ವಿಸ್ತರಣೆ ಮಾಡ್ಬಿಡ್ತಾರೆ. ಎಲ್ಲಾ ಮಂತ್ರಿಗಳು ಸೆಟಲ್ ಆಗ್ತಾರೆ ಅಂತೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ. ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆ ಮುಂದಿನ ವಾರನೇ ಆಗ್ಬಿಡುತ್ತಾ? ಆಷಾಢ ಮಾಸ, ಹಂಗಾಗಿ ಸಂಪುಟಕ್ಕೆ ರಚನೆ ಮಾಡೋಕೆ ಕೈ ಹಾಕಲ್ಲ ಅಂತಿದ್ರು. ಏನಾಗುತ್ತೋ ನೋಡ್ಬೇಕಿದೆ. ಬಹುಶಃ ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆದಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು, AICC ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿಯೇ ಇರ್ತಾರೆ. ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ದರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು, ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ ಸರ್. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ಇದು ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲ